ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಎಡಿಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ KCET 2025 ಕೌನ್ಸಿಲಿಂಗ್ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಇದೆ. ಮೋರ್ ದ್ಯಾನ್ 41,000 ಸೀಟ್ಸ್ ವೇಕೆಂಟ್ ಇದೆ ನಮ್ಮ ಕರ್ನಾಟಕದಲ್ಲಿ. ಯಾಕಂತ ಕಂಪ್ಲೀಟಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಮೇನಾಗಿ ಯಾಕೆ ಈ ಥರ ಇಂಜಿನಿಯರಿಂಗ್ಗೆ ಈ ವರ್ಷ ತುಂಬ ವೇಕೆನ್ಸಿ ಇದೆ ಯಾಕಂತ ತಿಳ್ಕೊಳ್ಳೋಣ. ಸ್ಟೂಡೆಂಟ್ಸ್, ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ, ಕ್ಲಾರಿಫಿಕೇಷನ್ಸ್ ಇರಲಿ, ಕಮೆಂಟ್ ಮಾಡಿ. ಲೇಟ್ ಮಾಡೋದು ಬೇಡ, ವಿಡಿಯೋ ಡೈರೆಕ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟೂಡೆಂಟ್ಸ್. ಈ ಅಪ್ಡೇಟ್ ಬಂದಿರೋದು ನಿಜಾನೇ. 27% KCET ಸೀಟ್ಸ್ ಇನ್ನೂ ಎಂಟಿನೇ ಇದೆ. ಇದರಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ, ಯಾರಿಗೆ ಅಡ್ವಾಂಟೇಜಸ್ ಇದೆ ಇದರಿಂದ, ಮತ್ತು ಫುಲ್ ಕ್ಲಾರಿಟಿ ತಗೊಳ್ಳೋಣ ಸ್ಟೂಡೆಂಟ್ಸ್, ಓಕೆನಾ. ಅಫಿಷಿಯಲ್ ಡೇಟಾ ಪ್ರಕಾರ KCET 2025 ಕೌನ್ಸ್ಲಿಂಗ್ಸ್ ಕಂಪ್ಲೀಟ್ ಆದರೂ ಕೂಡ ಇನ್ನೂ 41,000 ಪ್ಲಸ್ ಸೀಟ್ಸ್ ವೇಕೆಂಟ್ ಇದೆ ಸ್ಟೂಡೆಂಟ್ಸ್, ಓಕೆನಾ. ಅದು ಬಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕೋಟಾ ಅಲ್ಲಿ ಮಾತ್ರ 15,000 ಪ್ಲಸ್ ಸೀಟ್ಸ್ ಇನ್ನೂ ಫಿಲ್ ಆಗಿಲ್ಲ ಸ್ಟೂಡೆಂಟ್ಸ್, ಇನ್ನೂ ವೇಕೆಂಟ್ ಇದೆ. ಮತ್ತು ಇನ್ನೂ ಇಂಜಿನಿಯರಿಂಗ್ ಟೋಟಲ್ ಕೆಪಾಸಿಟಿ ಕರ್ನಾಟಕ ಅಲ್ಲಿ ಇರೋದು ಅರೌಂಡ್ 1.5 ಲ್ಯಾಕ್ ಸೀಟ್ಸ್ ಇದೆ. ಅದರಲ್ಲಿ ಆಲ್ಮೋಸ್ಟ್ 1/4 ವೇಕೆಂಟ್ ಇದೆ ಸ್ಟೂಡೆಂಟ್ಸ್ ಇನ್ನು. ಇದನ್ನು KE ಕೂಡ ಆಕ್ಸೆಪ್ಟ್ ಮಾಡಿದ್ದು ನ್ಯೂಸ್ ಪೇಪರಲ್ಲಿ ಕೂಡ ಪಬ್ಲಿಷ್ ಆಗಿದೆ ಸ್ಟೂಡೆಂಟ್ಸ್, ಓಕೆನಾ. ಯಾಕೆ ಇಷ್ಟು ಸೀಟ್ಸ್ ವೇಕೆಂಟ್ ಇದೆ, ಮೇಜರ್ ರೀಸನ್ ಏನು ಸ್ಟೂಡೆಂಟ್ಸ್, ಇಂಟ್ರೆಸ್ಟ್ ಚೇಂಜ್ ಆಯಿತಾ ಅಥವಾ ಏನು? ಮತ್ತು ಇನ್ನು ತುಂಬ ಸ್ಟೂಡೆಂಟ್ಸ್ ಇವಾಗ ಪ್ರಿಫರ್ ಮಾಡ್ತಿರೋದು BSc, BCA, BBA ಆರ್ ಡೈರೆಕ್ಟ್ ನೀಟ್ ಆರ್ ಮೆಡಿಕಲ್ ಫೀಲ್ಡ್ಸಿಗೆ ಹೋಗ್ತಾ ಇದ್ದಾರೆ. ಇದು ನಮ್ಮ ಕೋರ್ ಬ್ರ್ಯಾಂಚಸ್ ಲೈಕ್ CSE, ಮೆಕ್ಯಾನಿಕಲ್, ಸಿವಿಲ್, ಈ ಈ ಥರ ಎಲ್ಲ ಕೆಲವೊಂದು ವೇಕೆಂಟ್ ಆಗ್ತಿದೆ ಸ್ಟೂಡೆಂಟ್ಸ್. ಇದಕ್ಕೆಲ್ಲ ತುಂಬ ಯಾಕೋ ಡಿಮ್ಯಾಂಡ್ ಕಮ್ಮಿ ಆಯಿತು. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಎಲ್ಲ ECAಗೆ ಹೋಗ್ತಾರೆ, ಮತ್ತು CSE, AML, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಈ ಥರ ಪ್ರಿಫರ್ ಮಾಡ್ತಾರೆ. ಸೊ ಅದಕ್ಕೆ ಯಾರು ಈ ಥರ ಇನ್ನು ಕೆಲವೊಂದು ಬ್ರಾಂಚಸ್ಸಿಗೆ ಹೋಗಲ್ಲ. ಸೊ ಡಿಮ್ಯಾಂಡ್ ವಾಸಸ್ ಸಪ್ಲೈ ಮಿಸ್ ಮ್ಯಾಚ್ ಆಗಿದೆ. ಸೊ ಅದಕ್ಕೆ ಥೌಸಂಡ್ಸ್ ಆಫ್ ಸೀಟ್ಸ್ ಎಂಟಿ ಆಗಿದೆ ಸ್ಟೂಡೆಂಟ್ಸ್. ನಿಮಗೆ ಇದರ ಇಂಪ್ಯಾಕ್ಟ್ ಹೆಂಗಿದೆ ಸ್ಟೂಡೆಂಟ್ಸ್? ವೇಕೆಂಟ್ ಸೀಟ್ ಅಂದರೆ ನಿಮಗೆ ಎಕ್ಸ್ಟ್ರಾ ಚಾನ್ಸ್ ಕೂಡ ಆಗಿರುತ್ತೆ. ಮಾಪಪ್ ರೌಂಡ್ಸ್, ತತ್ಕಾಲ್ ರೌಂಡ್ಸಲ್ಲಿ ಬೆಟರ್ ಸೀಟ್ ಸಿಗುತ್ತೆ ನಿಮಗೆ, ಓಕೆನಾ. ಮತ್ತು ಫೀಸ್ ರಿಡ್ಯೂಸ್ ಕೂಡ ಆಗ್ಬೋದು ಸಮ್ ಪ್ರೈವೇಟ್ ಕಾಲೇಜಸಲ್ಲಿ ವೇಕೆಂಟ್ ಇನ್ನೂ ಖಾಲಿ ಇತ್ತು ಅಂದರೆ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಯಾರಿಗೆ ಸೀಟ್ ಸಿಕ್ಕಿಲ್ಲ ಪ್ರೀವಿಯಸ್ ರೌಂಡ್ಸಲ್ಲಿ, ಅವರಿಗೆ ನ್ಯೂ ಹೋಪ್ ಇದೆ ಇವಾಗ, ಓಕೆನಾ ಸ್ಟೂಡೆಂಟ್ಸ್. ಇವಾಗ KEA ಏನು ಡಿಸಿಷನ್ ತೊಗೋಬೋದು ಸ್ಟೂಡೆಂಟ್ಸ್ ನಿಮ್ಮ ಪ್ರಕಾರ? KEA ಡೆಫಿನೆಟ್ಲಿ ಎಕ್ಸ್ಟ್ರಾ ರೌಂಡ್ಸ್ ಕಂಡಕ್ಟ್ ಮಾಡುತ್ತೆ, ಓಕೆನಾ. ಮತ್ತು ವೇಕೆಂಟ್ ಸೀಟ್ಸ್ ಇರೋದೆಲ್ಲ ಫಿಲ್ ಆಗುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಅದು ಮೇ ಬಿ ತತ್ಕಾಲ್ ರೌಂಡ್ ಆಗಿರ್ಬೋದು, ಮೇ ಬಿ ಸ್ಪಾಟ್ ಅಡ್ಮಿಷನ್ಸ್ ಇನ್ ಕಾಲೇಜಸ್, ಡೈರೆಕ್ಟ್ ನೀವು ಹೋಗಿ ಸ್ಪಾಟ್ ಕಾಲೇಜಸ್ ಅಡ್ಮಿಷನ್ ಮಾಡ್ಕೋಬೋದು ಸ್ಟೂಡೆಂಟ್ಸ್. ಲೈಕ್ ಇನ್ 2024-23 ಅಲ್ಲಿ ಆಯಿತು ಸ್ಟೂಡೆಂಟ್ಸ್ ಇದೇ ಥರನೇ. ನೀವು ಡೈರೆಕ್ಟ್ ಎಲ್ಲ ತತ್ಕಾಲ್ ರೌಂಡ್ ಆದ ತಕ್ಷಣ ನಿಮಗೆ ಡೈರೆಕ್ಟ್ ಯಾವುದ್ಯಾವ್ದು ವೇಕೆಂಟ್ಸ್ ಇದೆ ಅಂತ ಒಂದು PDF ರಿಲೀಸ್ ಮಾಡಿದ್ರು ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಆ ಕಾಲೇಜಸ್ ನೋಡ್ಕೊಂಡು ನೀವು ನಿಮ್ಮ ಮಾರ್ಕ್ಸ್ ಕಾರ್ಡು ಏನಿದೆ, ಸ್ಕೋರ್ ಶೀಟನ್ನ ತೊಗೊಂಡು ಹೋಗಿ ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದು ಅಂತ ತೊಗೊಂಡ್ರು. ಆ ಥರ ಮಾಡಿದ್ರು ಸ್ಟೂಡೆಂಟ್ಸ್, ಓಕೆನಾ. ಆವಾಗ ನೀವು ಡೈರೆಕ್ಟ್ ಹೋಗಿ ಡೈರೆಕ್ಟ್ ಪ್ರೈವೇಟ್ ಕಾಲೇಜಸ್ಗೆಲ್ಲ ಹೋಗಿ ಡೈರೆಕ್ಟ್ ನೀವು ಜಾಯಿನ್ ಆಗ್ಬೋದು, ಅಡ್ಮಿಷನ್ ಮಾಡ್ಕೋಬೋದು ಸ್ಟೂಡೆಂಟ್ಸ್. ಈ ಥರ ಚಾನ್ಸಸ್ ತುಂಬ ಇರುತ್ತೆ. ಸೊ ಅಪ್ಕಮಿಂಗ್ ವೀಕ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ನು ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ, ಇನ್ನು ಯಾರ್ಯಾರು ಕಾಲೇಜ್ ಜಾಯಿನ್ ಆಗಿಲ್ಲ, ಅವ್ರಿಗೆಲ್ಲ ಇದು ಒಂದು ತುಂಬ ಜಾಬ್ ಸ್ಪಾಟ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ಸ್, ಓಕೆನಾ. ಮತ್ತು ನೋಟಿಫಿಕೇಷನ್ ಚೆಕ್ ಮಾಡ್ತಾಯಿರಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಏನೇ ಅಪ್ಡೇಟ್ ಬಿಡಲಿ ಇಮಿಡಿಯೇಟ್ಲಿ ನಿಮ್ಗೆ ಹೇಳ್ತೀವಿ ಸ್ಟೂಡೆಂಟ್ಸ್. ನಮ್ಮ ಗ್ರೂಪಲ್ಲಿ ಫಸ್ಟೇ ನೋಟಿಫಿಕೇಷನ್ ಬಂದಿರುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೋಟಿಫಿಕೇಷನ್ ಬಿಲ್ ಆನ್ ಮಾಡ್ಕೊಳ್ಳಿ ಮರಿದೇನೆ. ನಾವು ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ಸ್ ಬರುತ್ತೆ ಸ್ಟೂಡೆಂಟ್. ಮತ್ತು ನೀವು ಯಾವುದೇ ರೀತಿ ವರಿ ಮಾಡ್ಕೋಬೇಡಿ. ನಿಮ್ಗೆ ಇನ್ನೂ ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ, ಕಾಲೇಜ್ ಅಲಾಟ್ ಆಗಿಲ್ಲ, ಇನ್ನೂ ವೇಟ್ ಮಾಡ್ತಿದ್ದೀರಾ ಅನ್ನೋರೆಲ್ಲ ಒಂದು ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಜಾಯ್ನ್ ಆಗಿ ಸ್ಟೂಡೆಂಟ್ಸ್, ಓಕೆನಾ. ನಿಮಗೆ ಬೆಟರ್ ಕಾಲೇಜ್ ಸಿಗುತ್ತೆ, ಬೆಟರ್ ಬ್ರ್ಯಾಂಚ್ ಕೂಡ ಸಿಗುತ್ತೆ. ಅದು ನೀವು ವೇಟ್ ಮಾಡಿದ್ರೆ ಮತ್ತು ಸ್ಮಾರ್ಟಾಗಿ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್, ಓಕೆನಾ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.